ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕ್ಯಾಬ್ ರೆಡಿ ಆಗಿದೆ. ಎಲ್ಲಿಗೆ, ಏನು, ಎಂತು, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇವತ್ತು ನಾವಿಬ್ಬರೇ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಎಂತು ಅಂತ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. Finally we reached at flower show in Lalbagh. ತೇಜಸ್ವಿ ವಿಸ್ಮಯ. ಸೊ KP ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಮತ್ತು ಬರಹ ವಿಸ್ಮಯ ಲೋಕಕ್ಕೆ ವೆಲ್ಕಮ್. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಇಂತಹ ಅವರ ಸಾರ್ವಕಾಲಿಕ ಸಾಲುಗಳು ಹೀಗಿವೆ. Finally guys, we entered park. Let's see how it look decorated ಅಂತ ನೋಡ. Let's see. ನಾನಂತೂ ಫುಲ್ ಕ್ಯೂರಿಯಾಸಿಟಿ ಇದ್ದೀನಿ. ನೀನು ತುಳಸಿ? ಲಾಲ್ಬಾಗ್ ನದಿಯೇ ನದಿಯೇ ನಿನಗಾಗಿ ನಾ ಕಾಯುವೆ, ದಿನವೂ ನೀ ಬರುವ ಆದಾರಿಯ. ಗೇಟ್ ನಂಬರ್ 4 ಆಗಿರೋದ್ರಿಂದ ನಮಗೆ ಫಸ್ಟ್ ಸಿಕ್ಕಿದ್ದು ಲಾಲ್ಬಾಗ್ನ ಕೆರೆ. ಸೊ ಲಾಲ್ಬಾಗ್ನ ಕೆರೆಯ ವ್ಯೂ ನೋಡಿದ್ರಲ್ಲ ಹೇಗಿದೆ, ಸಾಕಾಗಿದೆ. ನಮಗಂತೂ ಮೈ ರೋಮಾಂಚನ ಅನ್ನಿಸ್ತು. ಬಿಕಾಸ್ ಸಂಜೆ ಈವ್ನಿಂಗ್ ಟೈಮಲ್ಲಿ ಬಂದಿರೋದಕ್ಕೆ ಅದಕ್ಕೂ ಕೆರೆ ಪಕ್ಕ ಏನು ವ್ಯೂ ಗುರು. Very exciting to seeing Lalbagh ಜಲಪಾತ. ಗೈಸ್, ಇಲ್ಲೇ ಆ ಜಲಪಾತದ ದರೆ ಆಗ್ತಿದೆ. ಅದು ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಆ್ಯಕ್ಚುಲಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಾಲ್ಸ್ ಇಲ್ಲ ಗೈಸ್, ತುಂಬ ನಿರಾಸೆಯಾಗಿದೆ. ಸೊ ನೆಕ್ಸ್ಟ್ ಗೋ ಟು ಅನದರ್ ಪ್ಲೇಸ್, ಲೆಟ್ಸ್ ಗೋ. ಸೊ ಜನಜಂಗುಳಿ ಗೈಸ್, ವಿ ಆರ್ ಸೋ ಎಕ್ಸೈಟೆಡ್ ಟು ಸಿ ದ ತೇಜಸ್ವಿ ವಿಸ್ಮಯ. ಸೊ ಲೆಟ್ಸ್ ಸರ್ಚ್ ಆ್ಯಂಡ್ ಸಿ ಗೈಸ್. ತುಂಬ ಅಂದರೆ ತುಂಬ ಕಾತುರವಾಗಿದ್ದೀವಿ, ಯಾಕಂದರೆ ನಮಗೆ ಬೇಕಾಗಿರೋದು ನಮ್ಮ ತೇಜಸ್ವಿಯವರ ವಿಸ್ಮಯ ಲೋಕ. ಲೆಟ್ಸ್ ಗೋ. ಕನ್ನಡ ಸಾಹಿತ್ಯದ ಪ್ರಮುಖ ನವ್ಯ ಬರಹಗಾರರಾದ ತೇಜಸ್ವಿ ವಿಸ್ಮಯ ಲೋಕಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಕನ್ನಡ ಸಾಹಿತ್ಯ ಕಂಡಂತಹ ಒಂದು ಅನಗ್ಯವಾದ ರತ್ನ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು. ಇವರು ತಮ್ಮ ಹೆಚ್ಚಿನ ಬದುಕಿನ ಜೀವನವನ್ನು ತೋಟದ ಮನೆಯಲ್ಲೇ ಕಳೆಯುತ್ತಿದ್ದರು. ಇವರ ಬರಹಗಳು ಓದುಗರ ಮನ ಮುಟ್ಟುವಂತಿತ್ತು. ಓದುಗರಿಗೆ ಯಾವುದೇ ನಿರಾಸೆಯನ್ನು ತಾರದೆ ಓದಿಸುವಂತಹ ಒಂದು ಮನೋಭಾವ ಇದ್ದದ್ದು ಇವರ ಕೃತಿಗೆ. ಸಮಾಜದಲ್ಲಿ ಮೌಢ್ಯ ಮತ್ತು ಆಡಂಬರದ ಗೂಡಾಗಿದ್ದ ಮದುವೆಗಳಿಗೆ ಪರ್ಯಾಯವಾಗಿ ಕುವೆಂಪು ಅವರು ರೂಪಿಸಿದ್ದು ಸರಳ ಮತ್ತು ಅರ್ಥಪೂರ್ಣ ವಿವಾಹ ಸಂಹಿತೆಯಾದ ಮಂತ್ರಮಾಂಗಲ್ಯ. ಏನಾಗ್ತಿದ್ಯಾ ತುಳಸಿ? ನೀನು ಮಂತ್ರಮಾಂಗಲ್ಯ ಆಗ್ತೀಯಾ? ಸಿಂಪಲ್ ಮದುವೆ, ಖಾಲಿ ಮಂತ್ರದಲ್ಲೇ ಮುಗಿಸುವಂತಹ ಒಂದು ಕಾನ್ಸೆಪ್ಟನ್ನು ತಂದ ನಮ್ಮ ಕುವೆಂಪು ಅವ್ರ ಕಾನ್ಸೆಪ್ಟ್ ಸೂಪರ್. ಏನಂತ್ಯ?
ಮೊಟ್ಟೆ ಇಟ್ಟಾಗಿದೆ. ತೇಜಸ್ವಿ ಅವರ ಬದುಕು ಮತ್ತು ಬರಹದ ಒಂದು ನೋಟ ಹಾಗೂ ಸಾವಿರಾರು ಹೂಗಳ ರಾಶಿಯ ಒಂದು ಸಮ್ಮಿಲನ ನೋಡಲು ಸಿಕ್ಕಿದ್ದು ನಮಗೆ ಲಾಲ್ಬಾಗಿನ ಗಾಜಿನ ಮನೆಯಲ್ಲಿ. ತೇಜಸ್ವಿ ವಿಸ್ಮಯ ಲೋಕದಲ್ಲಿ ನಮಗೆ ಸಿಕ್ಕಿದ್ದು ಸಿರಿಧಾನ್ಯದ ಸಿರಿ ಪೂಜ್ಯಂತೆ ಎನ್ನುವ ಹಾಗೆ ಅವರ ಸಿರಿಧಾನ್ಯಗಳಿಂದ ಮೂಡಿಸಿದ ಅವರ ಪೂರ್ಣಚಿತ್ರ ಹಾಗೂ ಕರ್ವೋಲ್ ಅವರು ಬರೆದಂತಹ ಒಂದು ಮಹತ್ಕರವಾದ ಒಂದು ಕಾದಂಬರಿಯ ನೋಟದ ಒಂದು ಚಿತ್ರಣ. ಅದಲ್ಲದೆ ಅವರ ಬಹುಮುಖಿ ಪ್ರತಿಭೆಗಳಾದ ಎಲ್ಲ ಚಿತ್ರಣಗಳು ಇಲ್ಲಿ ಕಾಣಸಿಕ್ಕಿತು. ನಾನು ಕಂಡಂಥ ತೇಜಸ್ವಿಯವರಿಗೆ ನನ್ನ ಸ್ವಯಂ ಕವನ ಸಮರ್ಪಣೆ. ಓದುಗರ ನೆಚ್ಚಿನ ಕವಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ. ನಿಮ್ಮ ಕಥೆ ಕಾದಂಬರಿಯನ್ನು ಓದಲು ನಮಗಾಸೆ, ಓದಲು ಬಯಸಿದವರಿಗೆ ಮಾಡದಿರಲು ನೀವು ನಿರಾಸೆ. ನಿಮ್ಮ ಈ ಬದುಕಿನ ಸುಂದರ ಪಯಣ ಒಂದು ಮರೆಯಲಾಗದ ಯಾನ. ಎಷ್ಟೋ ಬರಹಗಾರರಿಗೆ ನೀವು ಸ್ಫೂರ್ತಿ. ಇದರಿಂದ ನೀವು ತಂದಿರುವಿರಿ ನಿಮ್ಮ ಹೆತ್ತ ತಂದೆ ತಾಯಿಗೆ ಮಹಾನ್ ಕೀರ್ತಿ. ಕೈ ಮುಗಿದು ಒಳಗೆ ಇದು ಸಸ್ಯಕಾಶ. ಎಷ್ಟು ನೋಡಿದರು, ಎಷ್ಟು ಓದಿದರು ಮೊಗೆಯಾದ ಬರಹ. ಎಸ್ಕೋ ಮಾಡಿರೋದು ಇದು ಎಲೆಯಿಂದ ನಿರ್ಮಿತವಾದ ಒಂದು ಡೈನೋಸರ್. ತುಳಸಿ ಇನ್ನೂ ಇದ್ದಲ್ಲ, ಇನ್ನೂ ಬಾಕಿ ಇದೆ, ಬಾ ಹೋಗೋಣ. ತುಳಸಿ ಸೇವಂತಿ ಅಂದ ತಕ್ಷಣ ಏನು ನೆನಪಾಗ್ತಾ ಉಂಟು ನಂಗೆ? ಇದೆಲ್ಲ ಹೂವೆಲ್ಲ ನೋಡುವಾಗ ನನಗೆ ರವಿಚಂದ್ರನ್ ಸಾಂಗ್ ನೆನಪಾಗ್ತಾ ಉಂಟು. ಹೂವಾ ರೋಜಾ ಹೂವಾ, ಹೂವಾ ನನ್ನ ಜೀವ, ಹೂವಾ ಮಲ್ಲಿಗೆ ಹೂವಾ, ಹೂವಾ. ಮಹಾನ್ ವ್ಯಕ್ತಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಹೇಮಾವತಿ ಮತ್ತು ಬಹುಮುಖಿ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳಾದ ಮಿಸ್ಸಿಂಗ್ ಲಿಂಕ್ ಆಗಿರ್ಬೋದು, ಕರ್ವೋಲ್ ಆಗಿರ್ಬೋದು, ಜುಗಾರಿ ಕ್ರಾಸ್ ಆಗಿರ್ಬೋದು, ಚಿದಂಬರ ರಹಸ್ಯ ಆಗಿರ್ಬೋದು, ಹೀಗೆ ನಾನಾ ಕೃತಿಗಳಿವ್ರದ್ದು ನಾವು ನೋಡಿರ್ಬೋದು. ಮಾಯಾಲೋಕ, ಹಲವಾರು ಕತೆ ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ. ಅದರಲ್ಲಿ ನನ್ನ ಫೇವ್ರೆಟ್ ಕತೆ ಕೃಷ್ಣೇಗೌಡರ ಆನೆ. ಇದು ನಿಮಗೆಲ್ಲರಿಗೂ ಇಷ್ಟ ಇರುತ್ತೆ. ಇದ್ದವರು ದಯವಿಟ್ಟು ತರಕಾರಿಗಳ ಮಧ್ಯೆ ಇದ್ಯಾಕೆ ಹೋಯ್ತು ಕಾಯಕ ತಿನ್ನಕ್ಕೆ. ನೋಡಿ ಗೈಸ್, ನೋಡ್ದಿರೋ ಹಣ್ಣುಗಳು, ಕೇಳ್ದಿರೋ ಹೆಸರುಗಳೆಲ್ಲ ಇದೆ ಕೆಲವು. ತುಳಸಿ ಒನ್ ಆಫ್ ದ ಫೇವ್ ಬುಕ್. ಆ್ಯಂಡ್ ಇದು ಧಾರಾವಾಹಿ ಕೂಡ ಬಂದಿದೆ, ಕಿರಗೂರಿನ ಗಯ್ಯಾಳಿಗಳು. ಸೊ ಧಾರಾವಾಹಿಗಳು ಪ್ರಚಾರ ಆಗುವಷ್ಟು ಫೇಮಸ್ ಆದ ನಮ್ಮ ಬಹುಮುಖಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಜೈ ಹೇಳೋಣ. ತಂದೆ ನೆಟ್ಟಂತಹ ಆಲದ ಮರ ಅಂತ ನೇಣಾಕೊಳ್ಳೋಕ್ಕಾಗಲ್ಲ ನಿಜ. ಹಾಗಂತ ತನ್ನ ತಂದೆಯವರು ಬಿಟ್ಟು ಹೋದಂಥ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿ ತನ್ನ ಗುರಿಯತ್ತ ನಡೆಯುತ್ತಿರುವ ಜೀವಂತ ಉದಾಹರಣೆ ನಮ್ಮ ತೇಜಸ್ವಿಯವರು. ಅದರಲ್ಲೂ ನಾವು ಕಂಡಂತಹ ಒಂದು ಅದ್ಭುತವಾದ ನೋಟ ಕರ್ವೋಲಿನ ಒಂದು ಅದ್ಭುತವಾದ ನೋಟ. ಇದನ್ನು ತುಂಬ ಸುಂದರವಾಗಿ ರೂಪಿಸಿದ್ರು. ಥ್ರೆಡ್ಡಲ್ಲೇ ಮಾಡಿದಂತಹ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರ ಪೂರ್ಣ ಛಾಯಾಚಿತ್ರ. ಅವರಪ್ಪ ಕರ್ನಾಟಕ ರತ್ನ, ಪದ್ಮವಿಭೂಷಣ. ಬೈಕು, ಕಾರು, ಆಫೀಸ್ ಗೋಡೆ, ಮೊಬೈಲ್ ಕವರು, ಟಿ ಶರ್ಟ್ ಮೇಲೆಲ್ಲ
ಫ್ಯಾನ್ಸ್ ಇವ್ರ ಫೋಟೋ ಮತ್ತೆ ಲೈನ್ಸ್ ಹಾಕೊಂಡು ಓಡಾಡ್ತಾರೆ. 20 to 30 ಹಂಟರ್, 30 to 40 ರೈಟರ್ ಫಾರ್ಮರ್, 40 to 50 ಫೋಟೋಗ್ರಾಫರ್ ಪೇಂಟರ್, 50 to 60 ರಿಫಾರ್ಮರ್. ಕಾಡು ಪರಿಸರ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಜೀವನ ಪೂರ್ತಿ ತೋಟದ ಮನೇಲೆ ಕಳೀತಾರೆ. ಯಂಗ್ಸ್ಟರ್ಸ್ಗೆಲ್ಲ ರೋಲ್ ಮಾಡೆಲ್, ಕನ್ನಡ ಸಾಹಿತ್ಯ ಸಂಸ್ಕೃತಿ ಐಡಲ್. ನಮ್ಮ ರೈಟರು KP ಪೂರ್ಣಚಂದ್ರ ತೇಜಸ್ವಿ. ನವಿಲೆ ಪಂಚರಂಗಿನ ವಿಲೆ ಜಿಗಿಸ ಅಂತರಂಗಿನ ವಿಲೆ ನಿನ್ನ ಬಾಚಿ ಬಾಚಿ ಬಾಚಿ. ಅವರದೇ ನಾನಾ ಕೃತಿಗಳಿಂದ ಮೂಡಿಬಂದಂತಹ ಅವರ ಭಾವಚಿತ್ರ ಅದ್ಭುತವೋ ಅದ್ಭುತ. ನಾವು ಪರ್ಚೇಸ್ ಮಾಡಿದ್ವಿ. ಅಂಕಲ್ ನಮಗೆ ಇಮುಲಿ ಕೊಟ್ಟರು, ನಮ್ಮ ಚೈಲ್ಡ್ಹುಡ್ ಮೆಮೊರಿಯಾದ ಇಮುಲಿ ಅಂದರೆ ಹುಣಸೆ ಹುಳಿಯ ಒಂದು ಲಾಲಿಪಾಪ್. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದೆ ಹೋಗೋಣ. ಊಟಿಯ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾಳೆ ನಮ್ಮ ಹುಡುಗಿ. ಸೊ ಪರ್ಚೇಸಿಂಗ್ ಅಂತೂ ಮುಗಿಯಲ್ಲ, ನಮ್ಗೆ ತೊಗೊಳ್ಳೋದು ದೊಡ್ಡ ವಿಶೇಷ ಅಲ್ಲ, ಬೇಗಾಗಿ ಒದ್ದಾಡೋದು ದೊಡ್ಡ ವಿಶೇಷ. ನೋಡಿ, ಇದೇ ಹಣೆ ಬರ. ಈ ಎಲ್ಲಿಗಾದರೂ ಹೋಗಿ ನಾವು ಪೇ ಮಾಡಬೇಕು ಅಂತ ಅಂದ್ಕೊಂಡಾಗ ನೆಟ್ವರ್ಕ್ ಇಶ್ಯೂ ಆಗುತ್ತೆ. ಅದು 5G ಆಗಲಿ 4G ಆಗಲಿ, ನೆಟ್ವರ್ಕ್ ಇಶ್ಯೂ ಅಂತೂ ಪಾಪ ನಮ್ಮ ಹುಡುಗಿ ನೆಟ್ವರ್ಕೋಸ್ಕರ ಎಲ್ಲೆಲ್ಲ ಓದಾಡ್ತಾಳೆ ನೋಡಿ ಗೈಸ್. ಶೇಕ್ ಇಟ್ ಪುಷ್ಪವತಿ ಟೆನ್ 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 ಟೆನ್. ಅದು ಕಡಲೆಪುರಿ ತಿನ್ನುವಾಗ ಒಂದು ಸಾಂಗ್ ನೆನಪಾಗ್ತಾ ಉಂಟು. ಯಾವ್ದು ಹೇಳು? ಕಡಲೆಕಾಯಿ ಇದು ಕಡಲೆಪುರಿ ಏನಾಗಲ್ಲ, ಅಡ್ಜಸ್ಟ್ ಆಗುತ್ತೆ ನಮ್ಮ ಆಡಿಯನ್ಸಿಗೆ. ನೀ ಹೇಳು. 1 kg ಕಡಲೆಕಾಯಿ ಮೇಯ್ತಾ ಇದ್ದೆ ರೋಡಲ್ಲಿ. ಕೊನೆಗೂ ನಮ್ಮ ಕರ್ವೋಲ್ ಪುಸ್ತಕ ಓದುವ ಸಮಯ ಬಂದಿದೆ. ಸೊ ನಾವು ತಿಂಡಿ ಪೋತರು ಮತ್ತು ಖಾಲಿ ದುಡ್ಡು ವೇಸ್ಟ್ ಮಾಡಲ್ಲ ಗೈಸ್, ನಾಲೆಜ್ ಕೂಡ ತಗೊಳ್ತೀವಿ. ಎಷ್ಟು ದೊಡ್ಡ ಜೇನು ನೋಡ. ಏನೋ ತುಂಬ ಬೊಬ್ಬೆ ಹೊಡಿತಾ ಉಂಟು. ಬನ್ನಿ ಏನಂತ ವಿಚಾರಿಸ್ಕೊಬರೋಣ. ಏನಾಯಿತು ನಿಂಗೆ ಹೇಳು? ಹೊಟ್ಟೆ ಹಸಿತಿದ್ಯಾ ನಿಂಗೆ? ಹಾಂ, ಶಟಾಪ್. ಗಾಯ್ಸ್, ಇದು 3 ವಾಯ್ಸ್ ಇದೆ. ಒಂದು ಓತಿಕೇತ, ಒಂದು ಮರ ಕೊಟ್ಟಿಕ, ಒಂದು ಗೂಬೆ, ಅಲ್ಲಿ ಗಿಳಿ ಕೂಡ ಇದೆಯಾ? ಓ ಮೈ ಗಾಡ್. ಕಪ್ಪೆ, ಆನೆ, ಆಮೆ, ಏನು ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತಿದ್ಯಾ? ತುಳಸಿ, ಅಲ್ಲಿ ಹೋಗ್ಬೇಡ ಬಾ. ನೋಡಲ್ಲಿ ಕಾಡು ಪ್ರಾಣಿಗಳು, ಹುಲಿ, ಸಿಂಹ, ಟೈಗರ್. ನೀನು ಹಿಡ್ಕೊಂಡು ತಿಂದ್ಬಿಟ್ರೆ ಮತ್ತೆ ಆಮೇಲೆ ನಾನು ಏನು ಹೇಳ್ಬೇಕಾಗುತ್ತೆ ಗೊತ್ತಾ? ಹುಲಿ ಹತ್ರ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಗೊತ್ತಾ? ಹೋ, ನನ್ಕಿಂತ ನೀನೇ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ. ವಾವ್, ವಾಟ್ ಎ ಬ್ಯೂಟಿಫುಲ್. ವರ್ಡ್ಗಳೇ ಸಾಕಾಗ್ತಿಲ್ಲ. ನಿನಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಸೊ ಇದೆಲ್ಲ ನೋಡಿದ ಮೇಲೆ ನಮಗೇನು ಅನ್ನಿಸ್ತು ಅಂದರೆ, ಈ ಪಾರ್ಕ್ ನಮ್ಗೆ ಹೇಳ್ತಿದೆ ಧನ್ಯವಾದಗಳು. ಬನ್ನಿ. ಇದು ನಮ್ಮ ಲಾಲ್ ಬಾಗಿನ ಬೆಟ್ಟದ ವ್ಯೂ. ಸೊ ಅಲ್ಲಿರೋದೊಂದು ಪುಟ್ಟ ಟೆಂಪಲ್. ಕತ್ಲಾಯ್ತು, ಸೊ ಸಾಕು ಅನಿಸುತ್ತೆ, ಹೋಗೋಣ ಬನ್ನಿ. ಸೊ ಏನು ಅನ್ನಿಸ್ತಿದೆ ಅಂದರೆ ಹಳೇ ಮೆಮೊರೀಸ್ ಎಲ್ಲ ನೆನಪಾಗ್ತಿದೆ ನಮಗಂತೂ. 1 year ಆಯ್ತು ಅನಿಸುತ್ತೆ ಲಾಲ್ಬಾಗಿಗೆ ಬಂದು, ಅಲ್ಲ? ನಾವು ಎಷ್ಟು ಕತ್ಲಲ್ಲಿ ಹೋಗ್ತಿದ್ದೀವಿ ನೋಡಿ. ಇಷ್ಟು ಕತ್ಲಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಅದು ಕೂಡ ಒಂದು ನಾನು ಯಾವುದೋ ಜನ್ಮದಲ್ಲಿ ಬಂದು ಹೋದಂಗೆ ಅನಿಸ್ತಿದೆ. 1 ವರ್ಷ ಅಷ್ಟೇ ಆಗಿರೋದು. ಹೌದು, ಅದರಲ್ಲಿ ಒಂದೊಂದು ಪ್ಲೇಸ್ ನೋಡೋಕೆ ನಾವು ಇಲ್ಲಿಗೆ ಬಂದಿದ್ದೀವಲ್ಲ ಅಂತ. ಬಟ್ ಮೆಮೊರೀಸ್ ಮಾತ್ರ ಸೂಪರ್. ಈ ಮೆಮೊರೀಸ್ಗೆ ಥ್ಯಾಂಕ್ ಯು. ಖುಷಿ ಆಯಿತು. ಹಾಂ.
ಮರೆಯಲಾಗದ ಒಂದು ಮೆಮೊರಿ ಕಲೆಕ್ಟ್ ಆಯ್ತಲ್ಲ. ಬಾಯ್. ಕೆಲವರ ಚರಿತೆಗಳು ಕೆಲವರ ಜೀವನಕ್ಕೆ ಒಂದು ಮುನ್ನುಡಿಯೇ ಆಗಿದೆ ಅಂತ ಹೇಳ್ತಾ ಅಲ್ಲಿಂದ ನೆಕ್ಸ್ಟ್ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗಿ ಭರ್ಜರಿಯಾಗಿ ಊಟ ಮುಗಿಸಿ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಲೈಕ್ ಶೇರ್ ಕಮೆಂಟ್ ಮಾಡಿ. ಬಾಯ್.